ನಮಸ್ತೆ. ಇವತ್ತು ನಾನು ಅಷ್ಟಾಂಗ ಸೂರ್ಯ ನಮಸ್ಕಾರದ ವೇರಿಯೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಷ್ಟಾಂಗ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವಾಗ ಅದರಲ್ಲಿ ಯಾವ ಥರ ವೇರಿಯೇಷನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಮ್ಯಾಟಿನ ಎಡ್ಜಿನ ಮಧ್ಯಭಾಗದಲ್ಲಿ ಬಂದು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ ಎರಡು ಕೈಗಳನ್ನ ಮೇಲೆ ಎತ್ತಿ ಪ್ರಣಾಮಾಸನದಲ್ಲಿ ಇಟ್ಕೊಂಡು ನಿಮ್ಮ ನೀಸ್ನ ಬೆಂಡ್ ಮಾಡಿ ನಿಮ್ಮ ದೃಷ್ಟಿ ಪಾಮ್ಸಿನ ಬೇಸ್ ಮೇಲೆ ಇರಬೇಕು. ಈಗ ಎರಡು ಪಾದದ ಪಕ್ಕದಲ್ಲಿ ಪ್ಲೇಸ್ ಮಾಡಿ ನಿಮ್ಮ ಫೋರ್ ಹೆಡ್ನ ನೇಸ್ಗೆ ಟಚ್ ಮಾಡಿ. ಎಕ್ಸೇಲ್ ಮಾಡಿ ಈಗ ಎರಡು ಕೈಗಳನ್ನ ಫಿಂಗರ್ ಟಿಪ್ಸ್ನ ನಿಮ್ಮ ಪಾದದ ಮುಂದೆದಲ್ಲಿಟ್ಟು ದೃಷ್ಟಿ ನೇರವಾಗಿರಲಿ, ಸ್ಪೈನ್ ಸ್ಟ್ರೈಟ್ ಆಗಿರಬೇಕು. ಈಗ ಎರಡು ಕೈಗಳನ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ಹಿಂದೆ ಜಂಪ್ ಮಾಡಿ, ಇಲ್ಲಾಂದರೆ ಒಂದೊಂದೇ ಆಗಿ ಕಾಲನ್ನ ಹಿಂದೆ ತಗೊಳ್ಳಿ. ಪುಷಪ್ಸ್ ಪೊಸಿಷನಿಗೆ ಬಂದುಬಿಟ್ಟು ನಿಮ್ಮ ಹೆಡ್ ಮತ್ತು ಚೆಸ್ಟ್ನ ಲಿಫ್ಟ್ ಮಾಡಿ ಫ್ರಂಟ್ ಫುಟ್ನ ಮ್ಯಾಟ್ಗೆ ಕಂಪ್ಲೀಟಾಗಿ ಪ್ಲೇಸ್ ಮಾಡಿ. ಈಗ ಹೀಲ್ಸ್ನ ಕಂಪ್ಲೀಟಾಗಿ ಮ್ಯಾಟ್ಗೆ ಪ್ಲೇಸ್ ಮಾಡಿ ಹಿಪ್ಸ್ನ ರೈಸ್ ಮಾಡಿ, ಸ್ಪೈನ್ ಸ್ಟ್ರೈಟ್ ಆಗಿರಬೇಕು, ಹ್ಯಾಂಡ್ಸು ಸ್ಟ್ರೆಚ್ ಆಗಿರಬೇಕು. ಈಗ ಫಸ್ಟು ನಿಮ್ಮ ಬಲಗಡೆ ಕಾಲನ್ನು ಎರಡು ಕೈಗಳ ಮಧ್ಯದಲ್ಲಿ ಪ್ಲೇಸ್ ಮಾಡಿ. ಈಗ ಬಾಡಿನ ಲಿಫ್ಟ್ ಮಾಡಿ ಮೇಲೆ ಎರಡೂ ಕೈಗಳನ್ನ ಮೇಲೆ ಪ್ರಣಾಮಾಸನದಲ್ಲಿ ಇಟ್ಕೊಂಡು ನಿಮ್ಮ ದೃಷ್ಟಿ ಪಾಮ್ಸಿನ ಬೇಸ್ ಮೇಲೆ ಇರಬೇಕು. ಈಗ ನಿಮ್ಮ ರೈಟ್ ಲೆಗ್ ಕಡೆ ಎರಡು ಕೈಗಳ ಪಾಮ್ಸ್ನ ಪ್ಲೇಸ್ ಮಾಡಿ ಬಲಗಡೆ ಕಾಲನ್ನ ಹಿಂದೆ ತಗೊಂಡು ಮತ್ತೆ ಈಗ ಪುಷಪ್ಸ್ ಪೊಸಿಷನ್ನಿಗೆ ಬಂದು ನಿಮ್ಮ ಚೆಸ್ಟು ಮತ್ತು ನಿಮ್ಮ ಫೋರ್ ಹೆಡ್ನ ಲಿಫ್ಟ್ ಮಾಡಿ ಫ್ರಂಟ್ ಫುಟ್ನ ಮ್ಯಾಟಿಗೆ ಪ್ಲೇಸ್ ಮಾಡಿ. ಈಗ ಎರಡು ಹೀಲ್ಸ್ನ ಮ್ಯಾಟಿಗೆ ಕಂಪ್ಲೀಟಾಗಿ ಟಚ್ ಮಾಡಿ ಹಿಪ್ಸ್ನ ರೈಸ್ ಮಾಡಿ. ಈಗ ನಿಮ್ಮ ಲೆಫ್ಟ್ ಲೆಗ್ನ ಎರಡು ಪಂಪ್ಸಿನ ಮಧ್ಯದಲ್ಲಿ ಪ್ಲೇಸ್ ಮಾಡಿ ಬಾಡಿನ ಮೇಲೆ ಲಿಫ್ಟ್ ಮಾಡಿ ಎರಡು ಕೈಗಳನ್ನ ಪ್ರಣಾಮಾಸನದಲ್ಲಿ ಮೇಲೆ ಜೋಡಿಸಿ. ಈಗ ನಿಮ್ಮ ದೃಷ್ಟಿ ಎರಡು ಪಂಪ್ಸಿನ ಬೇಸ್ ಮೇಲೆ ಇರಬೇಕು. ಎರಡು ಕೈಗಳನ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ಗಾಲ್ನ ಹಿಂದೆ ತಗೊಂಡು ಪುಷಪ್ಸ್ ಪೊಸಿಷನ್ನಿಗೆ ಬನ್ನಿ. ಈಗ ಇಲ್ಲಿಂದ ಚೆಸ್ಟ್ ಮತ್ತು ನಿಮ್ಮ ಹೆಡ್ನ ಲಿಫ್ಟ್ ಮಾಡಿ ಫ್ರಂಟ್ ಫುಟ್ನ ಪ್ಲೇಸ್ ಮಾಡಿ ಮ್ಯಾಟಿಗೆ. ಈಗ ಹೀಲ್ಸ್ನ ಮ್ಯಾಟಿಗೆ ಕಂಪ್ಲೀಟಾಗಿ ಪ್ಲೇಸ್ ಮಾಡಿ ಹಿಪ್ಸ್ನ ರೈಸ್ ಮಾಡಿ. ಈಗ ಕೈನ ಬ್ಯಾಲೆನ್ಸ್ ತಗೊಂಡು ಮುಂದೆ ಜಂಪ್ ಮಾಡಿಕೊಂಡು ನಿಮ್ಮ ಎರಡು ಫಿಂಗರ್ ಟಿಪ್ಸ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ಬೆನ್ನು ಸ್ಟ್ರೈಟ್ ಆಗಿರಬೇಕು. ಈಗ ಎರಡು ಪಾಮ್ಸ್ನ ಎರಡು ಫುಟ್ನ ಪಕ್ಕದಲ್ಲಿ ಪ್ಲೇಸ್ ಮಾಡಿ ನಿಮ್ಮ ಫೋರ್ ಹೆಡ್ಡು ನೀಸ್ಗೆ ಟಚ್ ಆಗಿರಲಿ. ಈಗ ಎರಡು ಕೈಗಳನ್ನ ಮೇಲೆ ಲಿಫ್ಟ್ ಮಾಡಿ ಪ್ರಣಾಮಾಸನದಲ್ಲಿ ಇಟ್ಕೊಂಡು ನಿಮ್ಮ ನೀಸ್ನ ಬೆಂಡ್ ಮಾಡಿ. ಈಗ ಎರಡು ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಸಮಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ಅಷ್ಟಾಂಗ ಸೂರ್ಯ ನಮಸ್ಕಾರದ ವೇರಿಯೇಷನ್ ಹೇಗೆ ಮಾಡೋದು ಅಂತ. ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಮ ಅಪ್ಪರ್ ಬಾಡಿ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.